ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ 7ಕ್ಕೆ ಎದ್ದು ಮನೆ ಮುಂದೆ ಕಸ ಹುಡುಗಿ ಅಲ್ಲಿ ನೀರು ಹೊಡೆದು ನೀರು ಹಾಕಿ ರಂಗೋಲಿ ಹಾಕಿನಿ. ರಂಗೋಲಿ ಹಾಕಿ ಬ್ರಷ್ ಮಾಡಿ ಚಹಾ ಕುಡ್ಲಿತ್ತೀನಿ. ಚಹಾ ಕುಡಿದು ಕಸ ಹುಡುಗಿ ಬಾಂಡೆ ತಿಕ್ಕೊಂಬಂದಿನಿ. ಸ್ವಲ್ಪ ಎಣ್ಣೆ ಹಚ್ಚಿ ತಲೆಗೆ ಎಣ್ಣೆ ಹಚ್ಚುತ್ತೀನಿ. ತಲೆಗೆ ಎಣ್ಣೆ ಹಚ್ಚಿಕೊಂಡು ತಲೆ ವಾಶ್ ಮಾಡಬೇಕಂತ ಶಾಂಪು ತಗೊಂಡು ಜಳಕ ಮಾಡಿ ಬಂದು ದೇವ್ರ ಪೂಜೆ ಎಲ್ಲ ಮುಗಿಸಿ ದೇವ್ರ ಜಗಲಿ ಮೇಲೆ ಅಂದ್ರೆ ರಂಗೋಲಿಯನ್ನು ಹಾಕಿ ಧೂಪದಿಂದ ಬೆಳಗುತ್ತಿದ್ದ ದೇವರಿಗೆ. ಆಮೇಲೆ ಹೊಸ್ತಲು ಪೂಜೆ ಮಾಡಿ ರಂಗೋಲಿ ಹಾಕಿನಿ. ರಂಗೋಲಿ ಹಾಕಿ ನಮ್ಮ ಮನ್ಯಾಗ ನಮ್ಮ ಮಮ್ಮಿ ಚಪಾತಿ ಮತ್ತು ಉದುರುಬೇಳೆ ಮಾಡ್ರಿ. ಉದುರುಬೇಳೆಯನ್ನು ಊಟ ಮಾಡಿ ನಮ್ಮಕ್ಕ ನೆಲ್ಲಿಕಾಯಿ ತಿಂದರು. ನೆಲ್ಲಿಕಾಯಿ ತಿಂದು ಮಧ್ಯಾಹ್ನದಾಗ ತಲೆಗೆ ದಿಂಬು ಇಲ್ಲೋದಕ್ಕೆ ಲೋಡ್ ಮಾಡೋಕೆ ನಿಂತೀನಿ. ಲೋಡ್ ಮಾಡ್ಬೇಕಂತ ಸೀರೆ ಹರಿದೀನಿ. ಸೀರೆ ಕಟ್ ಮಾಡಿ ಸೂಜಿ ದಾರ ಪೋಣಿಸಿ ಎಷ್ಟೊತ್ತ ಚೌಕ್ ತೊಗೊಂಡು ಹೊಲಿಕತ್ತೀನಿ. ಹೊಲೆದಾಗ್ಯದ. ಈಗ ಅದನ್ನು ಸೀದಾ ಮಾಡ್ಕೆ ಅದ್ರೊಳಗೆ ಬಟ್ಟೆ ತುಂಬ್ತೀನಿ. ಈಗ ಬಟ್ಟೆ ನೀಟಾಗಿ ಮಡಚಿಟ್ಟು ಅದಕ್ಕೆ ಬಟ್ಟೆಯನ್ನು ಅರ್ಬಿ ಒಳಗೆ ಹಾಕಿ ಅದೆಲ್ಲ ನೀಟಾಗಿ ಹೊಲಿದಿಟ್ಟಿನಿ. ಈಗ ಇವೆಲ್ಲ ಲೋಡಿಗೆ ಹಾಕೋ ಬಟ್ಟೆಗಳವ. ಲೋಡಿಗೆ ಹಾಕಿ ರೆಡಿ ಮಾಡಿಟ್ಟಿನಿ. ಅವೆಲ್ಲ ಮಡಚಿ ಇಟ್ಟಿನಿ. ಮಡಚಿಟ್ಟು ಲೋಡ್ನಾಗ ಹಾಕಿದ್ರೆ ನೀಟಾಗಿರ್ತದೆ ಲೋಡ ಮತ್ತು ಸ್ಮೂತಾಗಿ ಚಂದ ಇರ್ತದೆ. ಒಟ್ಟು ಮೆತ್ತನ ಬಟ್ಟೆನೇ ಹಾಕ್ಬೇಕು ಲೋಡಿಗೆ. ಬಿರ್ಸಿನ ಬಟ್ಟೆ ಹಾಕಿದ್ರೆ ತಲೆಗೆ ಬ್ಯಾನ್ ಆದ. ಅದಕ್ಕೆ ಮೆತ್ತನ ಬಟ್ಟೆ ನೋಡ್ಕೊಂಡು ಮಡಚಿಟ್ಟು ಮೆತ್ತನ ಬಟ್ಟೆ ಹಾಕುತ್ತೀನಿ. ಆ ಲೋಡ್ನ ಎಷ್ಟು ತುಂಬ್ತದೆ, ಆ ಕವರ್ನ ಎಷ್ಟು ತುಂಬ್ತದೆ ಅಷ್ಟು ಬಟ್ಟೆಗಳನ್ನ ಹಾಕಿ ಅದು ಸೂಜಿ ದಾರಲ್ಲೇ ಹೊಲಿದಿಟ್ರೆ ಆ ಕವರ್ನ ಎಷ್ಟು ಹೋದ ಅಷ್ಟು ತುಂಬಿ ಈಗ ಸೂಜಿ ದಾರಲ್ಲೇ ಹೊಲಿಲಿಕತ್ತೀನಿ. ಹೊಲಿದು ಮನೆಯಲ್ಲಿ ₹1 ಖರ್ಚಿಲ್ಲಾರ್ದೇನೆ ದಿಂಬು ರೆಡಿ ಮಾಡಿಟ್ಟಿನಿ. ಎಷ್ಟು ಚೆಂದಾಗಿದೆ ದಿಂಬು. ಮೆತ್ತಗೆ ದಿಂಬಾಗಿದೆ, ರೆಡಿಯಾಗಿದೆ. ಇದಕ್ಕೊಂದು ಕವರ್ ಹೊಲಿತೀನಿ. ಅದು ನಾಳೆ ಬೆಳಗ್ಗೆ ಲೋಡ್ ರೆಡಿ ಮಾಡಿಟ್ಟಿನಿ. ₹1 ಖರ್ಚಿಲ್ಲಾರ್ದೇನೆ ಮನೆಯಲ್ಲೇ ವೇಸ್ಟ್ ಆಗಿರೋ ಬಟ್ಟೆಗಳನ್ನು ತಗೊಂಡು ದಿಂಬು ರೆಡಿ ಮಾಡಿಟ್ಟಿನಿ. ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಣ್ಣ ಹಾಕ ಚರ್ಮ ಕಾಂತ ಭಂಗಿ